ಇದು ಬಂಡ್ರು ಅಂತಾರೆ ಇವ್ರಿಗೆ. ಬಂಡ್ರು ಅಂತ ಅಂತಾರೆ. ಅವ್ರಿಗೆ ಹೇಳ್ತಾರೆ ದೇಶದ ಸಂವಿಧಾನದಲ್ಲಿ ಅಡಿಯಲ್ಲಿ ನಾವು ನಡೆಯುವಂಥ ಪ್ರಜೆಗಳು. ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ ಅರಿವು ಏನಾದರೂ ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರೆಲ್ಲಿದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂದರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೆ, ಕಾನೂನೇ ಬೇಡ ಅವ್ರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನು ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ. ಯಾವುದೇ ಸಂಘಟನೆ ಇರಲಿ, ಸಂಘಟನೆಗೆ ಒಂದು ಹೆಸರು ಇರಬೇಕು, ಒಂದು ರಿಜಿಸ್ಟ್ರೇಷನ್ ಇರಬೇಕು, ಅಂದಾಗ ಅದು ಅಧಿಕೃತ ಆಗೋಕ್ಕೆ ಸಾಧ್ಯ. ಇವರು ದೇಶಾದ್ಯಂತ ಇವತ್ತು ಏನು ವಿದೇಶಿ ಅನುದಾನ ಏನು ಬರ್ತಾಯಿತ್ತು ನಮ್ಮ ದೇಶಕ್ಕೆ, ಕೆಲವಷ್ಟು ಸಂಘಟನೆಗಳಿಗೆ ಆ ಅನುದಾನವನ್ನು ಬಂದ್ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಒಂದು ಬಿಲ್ ಪಾಸ್ ಮಾಡಿತ್ತು ಕೇಂದ್ರ ಸರ್ಕಾರದಲ್ಲಿ. ಮತ್ತು ಇವ್ರಿಗೆ ಬರುವಂಥ ದುಡ್ಡು RSSಕ್ಕೆ ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದರೆ ಕಳ್ಳ ದುಡ್ಡು ಬರುತ್ತೆ ಇವರಿಗೆ. ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವರಿಗೆ? ಭಾರತೀಯ ಜನತಾ ಪಕ್ಷದವರಿಗೆ. ಇಷ್ಟೊಂದು ಎಸ್ಟಾಬ್ಲಿಷ್ ಆಡೋಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪಕ್ಷ. ನಾವು ನಮ್ಮ ಪರಿಸ್ಥಿತಿ ನೋಡ್ರಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡ್ರಿ ಹೇಗಿದ್ದಾರೆ. ಯಾಕೆ ಇಷ್ಟೊಂದು ತೀವ್ರ ಗತಿಯಲ್ಲಿ ಇವರು ಅಷ್ಟೊಂದು ಇದು ತಮ್ಮ ಅಕೌಂಟಲ್ಲಿ ನೀವು RSS ತನಿಖೆ ಮಾಡಬೇಕು, ED ಕಳಿಸ್ಬೇಕು, CBI ಕಳಿಸ್ಬೇಕು. BJPಯಲ್ಲಿ ಎಷ್ಟು ಅನುದಾನ ಇದೆ ಅವ್ರ ಪಕ್ಷದಲ್ಲಿ, ಹೆಂಗೆ ಬಂತು? ಇದನ್ನೇ ಮುಚ್ಚಾಕಂಥ ಕೆಲಸ. RSSದಲ್ಲೂ ಇಷ್ಟೇ ಅದೇ ಹಣೆ ಬರಿದೆ. ಅದು ತೋರಿಸೋದಕ್ಕೆ ಇದು ರಿಜಿಸ್ಟ್ರೇಷನ್ ಬೇಡ ಅಂದರೆ ಬಡಿಗೆ ಕೊಟ್ಟು ಮತ್ತು ಬಂದೂಕು ಕೊಟ್ಟು ಇವರು ಟ್ರೈನಿಂಗ್ ಮಾಡ್ತಾರೆ. ಇದು ಯಾವ ದೇಶದ ರಕ್ಷಣೆಗ? ಏನು ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆದತ್ತ? ಏನು ದೇಶದಲ್ಲೇ ಇವರು ಸ್ವಾತಂತ್ರ್ಯ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ? ದೇಶದ ಸ್ವಾತಂತ್ರ್ಯ ತರೋ ಹೊತ್ತಿನಾಗಂತರೂ ಇವರು ದೇಶದ ವಿರುದ್ಧ ಇವ್ರ ನಡವಳಿಕೆಗಳಿದ್ವು. ಇವತ್ತಾದರೂ ಏನು ಮಾಡ್ತಾಯಿದ್ದಾರೆ? ಸಂವಿಧಾನಕ್ಕೆ ಗೌರವ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಗೌರವ ಇಲ್ಲ. ಇವರು ಸಂಘಟನೆ ಮುಖಾಂತರ ಇವತ್ತು ಜನರನ್ನು ಹೆದರಿಸ್ಬೇಕು, ಜನರನ್ನು ಕಪಿಮುಷ್ಟಿ ಇಟ್ಕೋಬೇಕು ಧರ್ಮದ ಆಧಾರದ ಮೇಲೆ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಿಗಬೇಕು ಅಷ್ಟೇ. ಹೌದು, ಕಳ್ಳ ದುಡ್ಡನ್ನು ಮುಚ್ಚಾಕೋದಕ್ಕೆ RSS ಪ್ಲ್ಯಾನ್ ಬರುತ್ತೆ. ಅದಕ್ಕೂ ಒಂದು ಕಾಲ ಬರುತ್ತೆ. ಆ್ಯಕ್ಷನ್ ತೊಗೊಳೋಕ್ಕೂ ಒಂದು ಕಾಲ, ಕಾನೂನು ಆಗೋದು ಒಂದು ಕಾಲ. ಯಾವುದೂ ಹಂಗೆ ಆಗಲ್ಲ. ಕಾನೂನು ಮೊದಲು ಆಗಬೇಕು, ಆಮೇಲೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನೋ ಗೌರ್ಮೆಂಟ್ ವರ್ಸಸ್ RSS ಯಾಕೆ ಹೋಲಿಸ್ತೀರಿ? ಗೌರ್ಮೆಂಟ್ ಏನು ಯಾಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು. ಎಲ್ಲರನ್ನ ಒಪ್ಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಆದರೆ ಇವ್ರು ಏನು ಮಾಡ್ತಾಯಿದ್ದಾರೆ ಅದನ್ನು ಅವ್ರು ಕೇಳಿ ಯಾಕೆ ಮಾಡಿಸಲ್ಲ ಅಂತ ಹೇಳಿ. ಯಾವುದ್ರಿ? ನೋಡ್ರಿ, ದೇಶದಲ್ಲಿ ನಡೀತಾ ಇರುವಂಥ ಏನು ಅತ್ಯಾಚಾರ, ಅನಾಚಾರ, ಭಯೋತ್ಪಾದನೆ, ಯಾರ್ಯಾರೋ ಗುಂಪು ಕಟ್ಕೊಂಡು ಹೋಗಿ ಗುಂಡಾಗಿರಿ ಮಾಡೋದು, ಹಾಡಾಗ್ಲತ್ತ ರಸ್ತಾದಾಗ ಮರ್ಡರ್ ಮಾಡೋದು, ಇದು ಸರಿನಾ? ಅದಕ್ಕೊಂದು ನಿಯಮ ಅನ್ನೋದು ಇರಬೇಕಲ್ಲ. ಸಂವಿಧಾನದಲ್ಲಿ ಐತಲ್ಲ. ನಾವೇನು ಸಂವಿಧಾನವನ್ನು ಹೊರತುಪಡಿಸಿ ನಾವೇನೋ ಹೊಸ ಕಾನೂನು ತರ್ತಾ ಇಲ್ಲ. ಸಂವಿಧಾನದಲ್ಲಿ ಅಡಿಯಲ್ಲಿರುವಂಥ ಕಾನೂನನ್ನೇ ಇವತ್ತು ಅದನ್ನು ಜನರಿಗೆ ತಿಳಿಸಿ ಅದನ್ನು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ವಿ. ಸಂಘಟನೆ ಅನ್ನೋದು ಮುಖ್ಯ ಅಲ್ಲ. ಈಗ ಎಲ್ಲರೂ ಒಂದು ಸಂಘಟನೆ ಬೇಕಲ್ಲ, ಅದನ್ನ ಯಾಕೆ ಮಾಡ್ತಾ ಇದ್ದೀವಿ? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.